ಯಾಕೆ ಸಿದ್ದರಾಮಯ್ಯನವರನ್ನ ಈ ರಾಜ್ಯದ ಜನ ನೆನಪಿಟ್ಟುಕೊಳ್ಳಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡೆಫಿನೆಟ್ಲಿ ಈ ವಿಚಾರನ ನನ್ನ ಅತಿಥಿಗಳ ಜೊತೆಗೆ ಸರ್, ಕರ್ನಾಟಕದ ರಾಜ್ಯದ ಜನ ಸಿದ್ದರಾಮಯ್ಯನವರನ್ನ ಯಾಕೆ ನೆನಪಿಟ್ಕೊಳ್ತಾರೆ ಸರ್? ಸಿದ್ದರಾಮಯ್ಯನವರ ರಾಜಕೀಯ ಒಂದು ಪ್ರಯಾಣ ಇದೆಯಲ್ಲ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿ ಈಗ ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಹೊರಗೆ ಬರುವ ಈ ದಿನದ ನೋಡಿದ್ರೆ ಆತ ಹೋರಾಟಗಾರ ಒಂದು. ಆಮೇಲೆ ಅವರ ಹೋರಾಟದಲ್ಲಿ ಎಂದಿಗೂ ಅಧಿಕಾರ ಉದ್ದೇಶ ಆಗಿರಲಿಲ್ಲ. ಅದು ಯಾವಾಗ ಆ ರೀತಿ ಬಂತಂದರೆ ಆ್ಯಕ್ಚುಲಿ 2013ಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಬಹಳಷ್ಟು ಜನರಿಗೆ ಸಮಾಜವಾದ ಈಗ ರಾಜ್ಯದಲ್ಲಿ ಮತ್ತೆ ಹುಟ್ಟಿತನ್ನುವಂಥ ಒಂದು ಆಶಾಭಾವನೆ ಮೂಡ್ತು. ಅವ್ರು ಯಾಕಂದರೆ ಅವರು ಬೆಳೆದದ್ದು ಯಾರ ಜೊತೆಯಲ್ಲಿ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆಯಲ್ಲಿ, ಅದಕ್ಕಿಂತ ಮುಂಚೆ ರಾಮಕೃಷ್ಣ ಹೆಗಡೆ ಅವ್ರ ಜೊತೆಯಲ್ಲಿ, ಜೆ ಎಚ್ ಪಟೇಲ್ ಅವ್ರ ಜೊತೆಯಲ್ಲಿ, ಈ ಥರದ ಒಂದು ಸಮಾಜವಾದಿ ಬಳಗದಲ್ಲಿ ಬಂದವರು. ಆಮೇಲೆ ಅವರು ಆ ಒಂದು ಕಾಳಜಿನ ಇಟ್ಕೊಂಡವರು. ಅದು ಯಾವಾಗ ಅಧಿಕಾರಕ್ಕೆ ಒಂದು ಹೋರಾಟ ಶುರುವಾಯ್ತಲ್ಲ ದೇವೇಗೌಡರ ಜೊತೆಯಲ್ಲಿ, ಅಲ್ಲಿಂದ ಎಲ್ಲೂ ಸಿದ್ದರಾಮಯ್ಯ ರಾಜಕಾರಣ ಸ್ವಲ್ಪ ಈ ರೀತಿಯ ಅಧಿಕಾರ ಸೆಲ್ಫ್ ಕಾನ್ಸಂಟ್ರೇಟ್ ಆಗ್ತಾ ಬಂತು ಅಂತ ನನಗೂ ಕೂಡ ಅನೇಕ ಬಾರಿ ಡೌಟ್ ಬಂದಿದೆ. ಯಾಕಂದರೆ ಯಾವ ಸಮಾಜವಾದಿ ಸಿದ್ದರಾಮಯ್ಯ, ಜನಪರ ಸಿದ್ದರಾಮಯ್ಯ, ಸರ್ವ ಜನಾಂಗಗಳ ಸಮಾನತೆಯನ್ನು ಬಯಸುವಂಥ ಸಿದ್ದರಾಮಯ್ಯ ಒಂದು ಅಹಿಂದ ವರ್ಗಕ್ಕೆ ಸೀಮಿತ ಆಗಿಬಿಡ್ತಾರೆ. ಆಮೇಲೆ ಅಹಿಂದ ವರ್ಗದಿಂದ 2005ರಲ್ಲಿ ಅಹಿಂದ ವರ್ಗದ ಸಮಾವೇಶ ಮಾಡಿದಂಥ ಸಿದ್ದರಾಮಯ್ಯ 2022ರ ಹೊತ್ತಿಗೆ ಸಿದ್ದರಾಮೋತ್ಸವ ಮಾಡುವಷ್ಟು ಮಟ್ಟಿಗೆ ಸೆಲ್ಫ್ ಸೆಂಟರ್ಡ್ ಆಗಿಬಿಟ್ಟಿರ್ತಾರೆ. ಈ ರೀತಿಯ ಒಂದು ಟ್ರಾಜೆಕ್ಟ್ರಿ ಇದೆಯಲ್ಲ, ಬಹುಶಃ ಅದಕ್ಕೆ ಏನೋ ನಾವು ಆವಾಗಲೇ ಮಾತಾಡ್ತಿದ್ವಿ, ಗ್ರೋವರ್ ಕೂಡ ಹೇಳ್ತಾ ಇದ್ರು, ಒಂದು ಗೌರವಯುತವಾಗಿ ಸಿದ್ದರಾಮಯ್ಯನವರೇ ತಮ್ಮ ರಾಜೀನಾಮೆನ ಘೋಷಣೆ ಮಾಡಿ ತಮ್ಮ ಉತ್ತರಾಧಿಕಾರಿನ ಘೋಷಣೆ ಮಾಡಿದರೆ ಅದಕ್ಕೊಂದು ಗೌರವ ಇರೋದು ಅಂತೇಳಿ. ಅದ್ರ ಸಂದರ್ಭ ಆಗಿರಲೇ ಇಲ್ವೇ? ಸಿದ್ದರಾಮಯ್ಯನವರು ಎಂದೂ ಕೂಡ ಒಪ್ಕೊಳ್ಳೇ ಇಲ್ಲ. ಕಳೆದ 3 ವರ್ಷದಲ್ಲಿ ಎಂದಿಗೂ ಒಂದು ಮಾತುಕತೆ ಆಗಿದೆ, ನಾನು ಒಂದು ಮಾತಿಗೆ ಬೆಲೆ ಕೊಡ್ತೇನೆ ಅನ್ನೋ ಮಾತೇ ಬರಲಿಲ್ಲ ಅವ್ರ ಬಾಯಿಂದ. ಮಾಧ್ಯಮಗಳ ಮೇಲೆ ಹರಿಯಾಗಿ ಬಿಟ್ಟರು ಪ್ರತಿಯೊಂದು ಸಾರಿ. ಹೈಕಮಾಂಡ್ ಹೇಳಿದಂಗೆ ಕೇಳ್ತಂತ ಅಂತ ಹೇಳಿದ್ರು, ಸದನದಲ್ಲಿ ಮಾಧ್ಯಮ ಹೇಳಿದ್ರು. ಆದರೆ ಒಂದು ಅಗ್ರಿಮೆಂಟ್, ಒಂದು ಅರೇಂಜ್ಮೆಂಟ್, ಈ ಥರ ಒಂದು ಈವನ್ ಇಫ್ ಇಟ್ ಇಸ್ ಜೆಂಟಲ್ಮನ್ಸ್ ವರ್ಡ್, ಆ ರೀತಿ ಹಿಂಟ್ ಕೂಡ ಕೊಡಲಿಲ್ಲ. ಈ ರೀತಿ ಇರುವಾಗ ನೀವು ಹೇಗೆ ಅಪೇಕ್ಷೆ ಮಾಡ್ತೀರಿ ಸರ್? ಬಟ್ ಕರ್ನಾಟಕದ ಜನ ಅವರನ್ನ ಯಾವ ವಿಚಾರಕ್ಕೆ ಜನ ಈಗ ನೆನಪಿಡೋದು ಅವ್ರನ್ನ ಗ್ಯಾರಂಟಿಗಳಿಗೋಸ್ಕರ. ಬಿಕಾಸ್ ನಾಟ್ ಓನ್ಲಿ ಕರ್ನಾಟಕ ಜನ, ಇಡೀ ಭಾರತದ ಜನ, ಇಡೀ ಭಾರತದ ರಾಜಕಾರಣಕ್ಕೆ ಈ ಗ್ಯಾರಂಟಿಗಳು, ಈ ರೀತಿಯ ಒಂದು ಸಮಾಜ ಕಲ್ಯಾಣ ಯೋಜನೆಗಳನ್ನು, ಈ ಸಮಾಜ ಕಲ್ಯಾಣ ಯೋಜನೆಗಳಿಗೆ ಹೊಸ ರೂಪ ಕೊಟ್ಟಿದ್ದೆ ಸಿದ್ದರಾಮಯ್ಯ. ಆಲ್ ರೈಟ್.